ಈ ಒಂದು ಸತ್ಸಂಗದ ಕಾರ್ಯಕ್ರಮದ ಸಲುವಾಗಿ ಯಾವ ವಿಷಯದ ಕುರಿತಾಗಿ ಮಾತನಾಡೋದು ಅಂಥೇಳಿ ಸ್ವಲ್ಪ ಆಲೋಚನೆ ಮಾಡ್ತಾ ಇದ್ದೆ. ಕಾರಣ ನನಗೆ ಗೊತ್ತಿರೋ ಹಾಗೆ ಈ ಸತ್ಸಂಗದ ಇರುವ ಸದಸ್ಯರು, ಈ ಕೇಂದ್ರದ ಸದಸ್ಯರು ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರೋ ಅವರಲ್ಲಿ ಹೆಚ್ಚಿನ ಪಾಲಿನ ಅವರೆಲ್ಲ ಬಹಳ ವರ್ಷಗಳಿಂದ ಈ ಒಂದು ಆಧ್ಯಾತ್ಮಿಕ ಸತ್ಸಂಗಗಳನ್ನು ಮಾಡಿಕೊಂಡು ಬರ್ತಾ ಇರುವಂಥವರು, ಶ್ರೀರಾಮಕೃಷ್ಣ ಪರಮಹಂಸರ ಶಾರದಾ ಮಾತೆಯವರ ಸ್ವಾಮಿ ವಿವೇಕಾನಂದರ ಉಪದೇಶಗಳ ಅನುಸಾರ ತಮ್ಮ ಜೀವನವನ್ನು ರೂಪಿಸಿಕೊಂಡಂಥವರು, ರೂಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವಂಥವರು. ಅನೇಕ ಶ್ರೀರಾಮಕೃಷ್ಣ ಶಾರದಾ ಮಾತೆಯವರ ಸ್ವಾಮೀಜಿಯವರ ದಿವ್ಯತ್ರಯರ ಸಂದೇಶಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವರು. ಹಾಗಾಗಿ ಯಾವ ರೀತಿಯ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಸೂಕ್ತವಾಗುತ್ತೆ ಅಂಥೇಳಿ ವಿಚಾರ ಮಾಡ್ತಾಯಿದ್ದೆ. ಅಂದರೆ ಇದಾಗಲೇ ಆಧ್ಯಾತ್ಮಿಕ ಜೀವನದಲ್ಲಿ ಹೆಜ್ಜೆ ಇಟ್ಟಿರುವಂಥವರೇ ಹೆಚ್ಚಿನ ಪಾಲಿನ ಈ ಪ್ರೇಕ್ಷಕರಿರುವಂಥವರು. ಆದ್ದರಿಂದ ನಾನು ಇವತ್ತು ಮಾತನಾಡಬೇಕು ಅಂತ ಅಂದ್ಕೊಂಡಿರುವಂತಹ ವಿಷಯ ಅಭ್ಯಾಸ ಯೋಗ. ನಾವು ಸಾಧನೆಯನ್ನೇನೋ ಶುರು ಮಾಡ್ತೇವೆ. ಬಹಳಷ್ಟು ಜನ ಸಾಧನೆಯನ್ನು ಯಾವುದಾದ್ರೂ ಪುಸ್ತಕವನ್ನು ಓದಿಯೋ ಅಥವಾ ಯಾರಾದರೂ ಸಾಧು ಮಹಾತ್ಮರ ಮಾತುಗಳನ್ನು ಕೇಳಿಯೋ ಇಲ್ಲಿ ಯಾವುದೋ ಒಂದು ಸತ್ಸಂಗದ ಮೂಲಕವಾಗಿಯೋ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಗವಂತ ಪ್ರೇರಣೆಯನ್ನು ಕೊಟ್ಟಿರ್ತಾನೆ. ಅದಕ್ಕೆ ತಕ್ಕಂತೆ ಸಾಧನೆಯನ್ನೇನೋ ಶುರು ಮಾಡ್ತಾರೆ. ಪ್ರಾರಂಭದಲ್ಲಿ ಬಹಳ ಉತ್ಸಾಹ ಕೂಡ ಇರುತ್ತೆ. ಆದರೆ ಭಾಳಷ್ಟು ಜನಗಳಿಗೆ ಒಂದು ಸಂದೇಹ ಬರ್ತಾ ಇರುತ್ತೆ, ಅಥವಾ ನೋಡ್ತಾರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಯಾವ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಹೇಳಿದ್ರೋ ಅದೇ ರೀತಿಯಲ್ಲಿ ನನ್ನಿಂದ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋವಂಥ ಸಂದೇಹ ಭಾಳಷ್ಟು ಜನಗಳಿಗೆ ಬರ್ತದೆ. ಇದನ್ನು ನಾವು ಶ್ರೀರಾಮಕೃಷ್ಣರ ಯಾವೊಂದು ದಿವ್ಯವಾದ ವಚನ ವೇದ ಅನ್ನುವಂತಹ ಗ್ರಂಥವನ್ನು ನಾವೆಲ್ಲ ಪಡೆದಿದ್ದೇವೆ. ಅದನ್ನು ಬೆಂಗಾಲಿಯಲ್ಲಿ ಶ್ರೀರಾಮಕೃಷ್ಣ ಕಥಾಮೃತ ಅಂತೇಳಿ ಹೇಳ್ತಾರೆ. ನಾವು ಅದನ್ನು ಕನ್ನಡದಲ್ಲಿ ಶ್ರೀರಾಮಕೃಷ್ಣ ವಚನ ವೇದ ಅನ್ನುವಂಥ ಒಂದು ಗ್ರಂಥವನ್ನು ಪಡೆದಿದ್ದೇವೆ ನಾವೆಲ್ಲ. ಒಂದು ಕಡೆ ಶ್ರೀರಾಮಕೃಷ್ಣರು ಒಂದು ದಿನ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತೀವ್ರವಾದ ವ್ಯಾಕುಲತೆ, ತೀವ್ರವಾದ ವೈರಾಗ್ಯ ಬೇಕು ಅನ್ನುವಂಥ ಒಂದು ವಿಷಯವನ್ನು ಎತ್ತುತ್ತಾರೆ. ಹೃತ್ಪೂರ್ವಕವಾಗಿ ಅವನನ್ನು ಹೃತ್ಪೂರ್ವಕವಾದ ಕರೆಗೆ ಆತ ಹೋಗ್ಬಿಡ್ತಾನೆ ಅಂಥೇಳಿ ಅನ್ನತಕ್ಕಂಥ ಒಂದು ಮಾತನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ಆಗ ಒಬ್ಬ ಯುವಕ ಅತುಲ ಅನ್ನುವಂಥವನು ಸ್ವಲ್ಪ ಚಿಂತಾಕ್ರಾಂತನಾಗಿ ಕುಳಿತಿರ್ತಾನೆ. ಆಗ ಅವನನ್ನು ಉದ್ದೇಶಿಸಿ ಕೇಳ್ತಾರೆ, ಏಕೆ ಚಿಂತಾಕ್ರಾಂತನಾಗಿದ್ದೀ? ಭಗವಂತನನ್ನು ಕರೆಯಲು ಬೇಕಾದಂತಹ ಬಲಯುತವಾದ ಮನಸ್ಸು ಇಲ್ಲ ಅಂತಲೇ, ವೈರಾಗ್ಯ ಇಲ್ಲ ಅಂತಲೇ. ಆಗ ಆತ ಕೇಳ್ತಾನೆ, ನಮ್ಮ ಮನಸ್ಸನ್ನು ಭಗವಂತನ ಪಾದ ಪದ್ಮಗಳಲ್ಲಿ ಇಡುವುದು ಹೇಗೆ? ಆಗ ಶ್ರೀರಾಮಕೃಷ್ಣರು ಈ ಒಂದು ಮಾತನ್ನು ಹೇಳ್ತಾರೆ, ಅಭ್ಯಾಸ ಯೋಗದಿಂದ. ಅಭ್ಯಾಸ ಯೋಗ, ಈ ಯೋಗ ಅನ್ನೋ ಶಬ್ದನ ನಾವು ಬಹಳಷ್ಟು ಭಗವದ್ಗೀತೆಯಲ್ಲಿ ಕೂಡ ನಾವು ಮೊದಲಿಂದ ನೋಡ್ತೀವಿ. ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಜ್ಞಾನ ವಿಜ್ಞಾನ ಯೋಗ, ಕರ್ಮ ಸನ್ಯಾಸ ಯೋಗ, ಹೀಗೆ ಯೋಗ ಅಂಥೇಳಿ ಅಲ್ಲಿ ಯೋಗ ಅನ್ನುವಂಥ ಶಬ್ದವನ್ನು ನಾವು ಮೊದಲು
ಅರ್ಥ ಮಾಡ್ಕೋಬೇಕು. ಯೋಗ ಅಂದರೆ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಸೇರಿಸುವಂಥದ್ದು, ನಡುವಂಥದ್ದು. ಅದಕ್ಕೆ ಯಾವ ಪ್ರಕ್ರಿಯೆ ಸಹಾಯಕವಾಗುತ್ತೋ ಅದನ್ನು ಯೋಗ ಅಂತ ಒಂದು ನಮ್ಮ ಅನುಕೂಲಕ್ಕಾಗಿ ಕೂಡ ನಾವು ಅದನ್ನು ಮಾಡ್ಕೊಳ್ಬೋದು. ಇಲ್ಲಿ ಶ್ರೀರಾಮಕೃಷ್ಣ ಅಭ್ಯಾಸ ಯೋಗ ಅಂತ ಹೇಳ್ತಾರೆ ಭಗವಂತನನ್ನು ದಿನವೂ ಕರೆಯುವ ಅಭ್ಯಾಸ ಇರಬೇಕು. ಯಾವತ್ತೋ ಒಂದು ದಿವಸ ಕರೆದ್ರೆ ಅಲ್ಲ, ಪ್ರತಿನಿತ್ಯವೂ ಭಗವಂತನನ್ನು ಕರೆಯುವ ಅಭ್ಯಾಸ. ಯಾಕೆಂದರೆ ಮನುಷ್ಯ ಯಾವಾಗ ನೋಡಿದ್ರೂ ಹಗಲು ಇರುಳು ವಿಷಯ ಕರ್ಮಗಳಲ್ಲೇ ತೊಡಗಿದ್ರೆ ವ್ಯಾಕುಲತೆ ಹೇಗುಂಟಾಗುತ್ತೆ ಅನ್ನೋದು ಶ್ರೀರಾಮಕೃಷ್ಣರ ಪ್ರಶ್ನೆ. ಶ್ರೀರಾಮಕೃಷ್ಣದೇ ಮಾತಿದು. ಹಗಲು ಇರುಳು ಮನಸ್ಸು ವಿಷಯ ಕರ್ಮಗಳಲ್ಲೇ ಅನವರತವಾಗಿ ತೊಡಗಿದ್ರೆ ಭಗವಂತನ ಕುರಿತಾದ ವ್ಯಾಕುಲತೆ ಹೇಗೆ ಬರುತ್ತೆ? ಅದಕ್ಕಾಗಿ ವಿಶೇಷವಾದ ಒಂದು ಸಮಯವನ್ನು ಪ್ರತಿನಿತ್ಯವೂ ಭಗವಂತನನ್ನು ಕರೆಯುವುದಕ್ಕಾಗಿ, ಭಗವಂತನ ಸ್ಮರಣೆಯನ್ನು ಮಾಡುವುದಕ್ಕಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಸಮಯವನ್ನು. ಹಾಗೆ ಭಗವಂತನನ್ನು ಕರಿತಾ ಅವನಲ್ಲಿ ಆ ವ್ಯಾಕುಲತೆ ಬಂದು ಬಿಡುತ್ತೆ. ಅಭ್ಯಾಸದಿಂದ ದಿನವೂ ಕರೆಯುವ ಅಭ್ಯಾಸ ಇಟ್ಕೊಂಡಿದ್ರೆ ಆ ಭಗವಂತನಿಗಾಗಿ ಬೇಕಾದ ವ್ಯಾಕುಲತೆ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಈ ವಿಷಯವನ್ನು ನಾವು ಶ್ರೀರಾಮಕೃಷ್ಣರು ಹೇಳಿದ ಈ ಮಾತನ್ನು, ಈ ಅಭ್ಯಾಸ ಯೋಗದ ಮಾತನ್ನು ಶಾಸ್ತ್ರಗಳಲ್ಲಿ ಕೂಡ ಕಾಣಬಹುದಾಗಿದೆ. ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಒಂದು ಸಂದರ್ಭ ಬರುತ್ತೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗ ಅಥವಾ ಆತ್ಮಸಂಯಮ ಯೋಗ ಅನ್ನುವಂಥ ಒಂದು ಅಧ್ಯಾಯ, ಅದರಲ್ಲಿ ಧ್ಯಾನಾಭ್ಯಾಸವನ್ನು ಮಾಡುವ ಕ್ರಮ ಹಾಗೂ ಅದರ ಫಲ, ಧ್ಯಾನಾಭ್ಯಾಸದಿಂದ ಆತ್ಮಜ್ಞಾನ, ಆತ್ಮ ಪರಮಾತ್ಮರ ಐಕ್ಯತೆ, ನಂತರ ಸರ್ವಾತ್ಮ ಭಾವ, ಸರ್ವಜೀವಿಗಳಲ್ಲಿಯೂ ಆ ಪರಮಾತ್ಮನನ್ನೇ ಕಾಣುವಂಥ ಒಂದು ವಿಶೇಷವಾದ ಒಂದು ಜ್ಞಾನ ಉಂಟಾಗುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಆಗ ಅರ್ಜುನನಿಗೆ ಒಂದು ಸಂದೇಹ ಬರುತ್ತೆ. ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಪರಮ ದಯಾಳುವಾದ ಭಗವಂತ ನಮಗೆಲ್ಲರಿಗೂ ಕೂಡ ಈ ಬೋಧನೆಯನ್ನು ಈ ಭಗವದ್ಗೀತೆಯ ಮೂಲಕ ಮಾಡ್ತಾ ಇದ್ದಾನೆ. ಭಗವದ್ಗೀತೆ ಮಾನವ ಕುಲಕ್ಕೇ ಬೇಕಾದಂತಹ ಶಾಸ್ತ್ರ. ಉಪನಿಷತ್ತುಗಳಲ್ಲಿ ನೇರವಾಗಿ ಆತ್ಮತತ್ವ ಬ್ರಹ್ಮತತ್ವವನ್ನೇ ಹೇಳಿದರೆ, ಭಗವದ್ಗೀತೆಯಲ್ಲಿ ಯಾರ್ಯಾರು ಯಾವ್ಯಾವ ಸ್ತರದಲ್ಲಿದ್ದಾರೋ ಆಯಾ ಸ್ತರದಿಂದಲೇ ಅವರನ್ನು ಎತ್ತುವಂತಹ ಒಂದು ಕಾರ್ಯ ಭಗವದ್ಗೀತೆಯ ಮೂಲಕ ಆಗುತ್ತೆ. ಎಲ್ಲರೂ ಒಂದೇ ಸ್ತರದಲ್ಲಿರೋದಿಲ್ಲ, ಎಲ್ಲರೂ ಒಂದೇ ಯೋಗ್ಯತೆಯನ್ನು ಪ್ರಾಪ್ತ ಮಾಡಿಕೊಂಡಿರೋದಿಲ್ಲ. ಭಗವದ್ಗೀತೆಯಲ್ಲಿ ಅದಕ್ಕೆ ಬಹಳ ಅವಕಾಶ ಇದೆ. ಆಗಲಿ, ಈಗ ಭಗವಂತ ಹೀಗೆ ಧ್ಯಾನಾಭ್ಯಾಸ ಕ್ರಮದ ಮೂಲಕವಾಗಿ ರೀತಿ ಕೊನೆಯಲ್ಲಿ ಸರ್ವಾತ್ಮ ಭಾವ ಅಂದರೆ ಪರಮಾತ್ಮನೇ ತನ್ನ ಆತ್ಮ ಎನ್ನುವಂಥದ್ದು, ಹಾಗೂ ಎಲ್ಲರ ಆತ್ಮಗಳು ನಾನೇ ಆಗಿರುವೆ ಅನ್ನುವಂಥ ಒಂದು, ಎಲ್ಲ ಜೀವಿಗಳು ಕೇವಲ ಮನುಷ್ಯರೇ ಅಲ್ಲ, ಇಂಥ ಉದಾತ್ತವಾದ ಚಿಂತನೆಗಳು ನಮ್ಮ ದೇಶದ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಶಾಸ್ತ್ರಗಳ ಮೂಲಕ, ನಮ್ಮ ಆಧ್ಯಾತ್ಮಿಕ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಮೇಲೆ ಈಕ್ವಾಲಿಟಿ ಅಲ್ಲ, ಈ ಒಂದು ಯೂನಿಟಿ ಅನ್ನುವಂಥದ್ದು ಒಳಗಿನಿಂದಲೇ. ಎಷ್ಟೇ ಹೊರಗಡೆ ವೈವಿಧ್ಯಮಯವಾದ ಜಗತ್ತನ್ನು ನಾವು ಕಾಣ್ಬೋದು, ಆದರೆ ಅದರ ಹಿನ್ನಡೆಯಲ್ಲಿ ಸೂತ್ರ ರೂಪವಾಗಿರುವಂಥದ್ದು ಆ ಆತ್ಮ ಅಥವಾ ಪರಮಾತ್ಮ ಮಾತ್ರವೇ ಅನ್ನುವಂಥದ್ದನ್ನು, ಹಾಗೂ ಆ ಒಂದು ಸರ್ವಾತ್ಮ ಭಾವವನ್ನು ಪಡೆಯುವಂಥ ಸ್ಥಿತಿ ಬಹಳ ಅತ್ಯುನ್ನತ ಸ್ಥಿತಿ ಅದು. ಆಗ ಅರ್ಜುನನಿಗೆ ಒಂದು ಸಂದೇಹ ಬರುತ್ತೆ, ಸಂಶಯ. ಅವನು ಕೇಳ್ತಾನೆ, ಹೇ ಭಗವಂತ, ನೀನು ಹೇಳಿದೆ ಸತ್ಯ. ಅದೊಂದು ಶ್ಲೋಕದ ಮೂಲಕ, ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳ್ತಾನೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಅವನು ಹೇಳ್ತಾನೆ, ನೀನು ಹೇಳ್ತಾ ಇರೋದೇನೋ ಚೆನ್ನಾಗೇ ಇದೆ, ಬಹಳ ಅದ್ಭುತವಾಗಿದೆ, ಆದರೆ ಆ ಒಂದು ಸ್ಥಿತಿಯನ್ನು ಪಡಿಬೇಕಾದ್ರೆ
ಅದು ಬಹಳ ಕಠಿಣ ಅಂಥೇಳಿ ನನಗನ್ನಿಸುತ್ತೆ. ಯಾಕೆ ಅಂದರೆ ಮನಸ್ಸಿನ ಚಾಂಚಲ್ಯತೆಯಿಂದಾಗಿ, ಚಂಚಲಂ ಹಿ ಮನಃ ಕೃಷ್ಣ, ಮನಸ್ಸು ಅನ್ನುವಂಥದ್ದು ಬಹಳಷ್ಟು ಚಂಚಲ, ಬಹಳ ಚಂಚಲ. ಪ್ರಮಾಥಿ ಬಲವ ದೃಢಂ, ಬಹಳ ಶಕ್ತಿಶಾಲಿಯಾದಂಥದ್ದು, ಬಹಳ ಜೋರಾಗಿರುವಂಥದ್ದು, ಫೋರ್ಸ್ಫುಲ್ ಅಂತೇನು ಹೇಳ್ತೀವಿ, ಬಲಯುತವಾದಂಥದ್ದು. ಹೇಗೆ ಅದನ್ನು ಒಂದು ಉದಾಹರಣೆ, ಉಪಮಾ ಅಂತ ಹೇಳ್ತಾರಲ್ಲ, ಇನ್ನೊಂದರ ಜೊತೆ ಕಂಪೇರ್ ಮಾಡಿ ಹೇಳುವಂಥದ್ದು. ವಾಯೋರಿವ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಂಥೇಳಿ ಹೇಳ್ತಾನೆ. ತಸ್ಯ ಅಹಂ, ಆ ಮನಸ್ಸಿನ ನಿಗ್ರಹವನ್ನು ಯಾವುದಕ್ಕೆ ಹೋಲಿಸಿ ಹೇಳ್ತಾನೆ? ವಾಯುವನ್ನು ಹೇಗೆ ತಡೆ ಹಿಡಿದು ಕಟ್ಟುವುದು ಹೇಗೆ ಅಸಾಧ್ಯವೋ ಹಾಗೆ ಈ ಮನಸ್ಸನ್ನು ತಡೆ ಹಿಡಿದು ಕಟ್ಟುವುದು ತುಂಬ ಅಸಾಧ್ಯದ ವಿಷಯ ಅಂತ ನನಗೆ ತೋರ್ತದೆ ಅಂಥೇಳಿ ಅರ್ಜುನ ಹೇಳ್ತಾನೆ. ಅದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಬೇಕಾಗಿತ್ತು? ಏನು ಅರ್ಜುನ, ನಿನ್ನಂಥ ಶೂರ ವೀರ, ಈ ಮೂರು ಲೋಕಗಳಲ್ಲಿ ಕೂಡ ಅತ್ಯಂತ ಪರಾಕ್ರಮಶಾಲಿಯಾದ ನೀನು ಈ ಮಾತನ್ನು ಹೇಳ್ಬೋದೆ? ನಿನಗೆ ನಾಚಿಕೆ ಆಗೋದಿಲ್ವ ಇಂಥ ಮಾತನ್ನು ಹೇಳೋದಕ್ಕೆ? ನಿನ್ನಂಥ ಪರಾಕ್ರಮೆಯೇ ಯಾರೂ ಇಲ್ಲ, ನಿನ್ನ ಇಂಥ ಮಾತು ಹೇಳ್ಬೋದೆ? ನಿನ್ನಿಂದ ನಾನು ಈ ಮಾತನ್ನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳಲಿಲ್ಲ. ಬದಲಾಗಿ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂಚಲಂ. ಅಸಂಶಯಂ, ಹೇ ಮಹಾಬಾಹೋ, ಅಸಂಶಯಂ, ನಿಸ್ಸಂಶಯವಾಗಿ ನೀನು ಹೇಳ್ತಾ ಇರತಕ್ಕಂಥ ಮಾತು ನಿಜ. ಏನದು? ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂಚಲಂ. ಈ ಮನಸ್ಸು ಅನ್ನುವಂಥದ್ದು ನಿಗ್ರಹ ಮಾಡುವುದು ಅತ್ಯಂತ ಕಠಿಣ. ದುರ್ನಿಗ್ರಹಂ ಚಲಂ, ಯಾಕಂದರೆ ಅದು ಚಲಿಸ್ತಾ ಇರುತ್ತೆ, ಮನಸ್ಸು ಸತತವಾಗಿ ಚಲಿಸ್ತಾ ಇರುತ್ತೆ. ಅಂಥ ಮನಸ್ಸನ್ನು ನಿಗ್ರಹ ಮಾಡುವಂಥದ್ದು ಅತ್ಯಂತ ಕಠಿಣಕರವಾದ ಕಾರ್ಯ. ಅದರಲ್ಲಿ ಯಾವುದೇ ಸಂದೇಹವೂ ಇಲ್ಲ, ಯಾವುದೇ ಸಂಶಯ ಇಲ್ಲ ಅಂಥೇಳಿ ಭಗವಂತ ಫಸ್ಟು ಅದನ್ನು ಅಪ್ರೂವ್ ಮಾಡ್ತಾನೆ. ಅರ್ಜುನನ ಸಂದೇಹವನ್ನು, ಅರ್ಜುನನ ಮಾತನ್ನು ಮೊದಲಿಗೆ ಅದನ್ನು ಅಂಗೀಕರಿಸ್ತಾನೆ. ಇದು ಪೀಠಿಕೆ ಮಾತ್ರ, ಅವನು ಮುಂದೆ ಹೇಳಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಹಾಗಾದರೆ ಒಳ್ಳೆಯದಾಯ್ತು, ಭಗವಂತನೇ ಹೇಳಿದಾನೆ ಮನಸ್ಸನ್ನು ಹಾಗಾದರೆ ನಿಗ್ರಹ ಮಾಡೋಕ್ಕಾಗೋದಿಲ್ಲ, ಅದೇ ಹೇಗೆ ಇಷ್ಟ ಬಂದ ಕಡೆ ಹೋಗಲಿ, ನಾವೇನು ಚಿಂತನೆ ಮಾಡಬೇಕಾಗಿಲ್ಲ ಅಂಥೇಳಿ ನಾವು ಅನ್ಕೋಬಾರ್ದು. ಅದರ ಮುಂದಿನ ವಾಕ್ಯ ಹೀಗಿದೆ, ಆ ಶ್ಲೋಕದ ನಂತರದ ವಾಕ್ಯ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸೇನ ವೈರಾಗ್ಯೇಣ ಚ ಗೃಹ್ಯತೆ. ಹೇ ಕೌಂತೇಯ, ಹೇ ಅರ್ಜುನ, ಹೇ ಕುಂತಿಪುತ್ರ, ಅಭ್ಯಾಸದ ಮೂಲಕ, ಅಭ್ಯಾಸದ ದ್ವಾರ, ಅಭ್ಯಾಸದ ಮೂಲಕ, ವೈರಾಗ್ಯದ ಮೂಲಕ ಈ ಮನಸ್ಸನ್ನು ನೀನು ನಿಯಂತ್ರಣದಲ್ಲಿ ಇಡಬಹುದು. ಇಲ್ಲಿ ಅಭ್ಯಾಸ ಅನ್ನುವಂಥ ಶಬ್ದವನ್ನು ಉಪಯೋಗಿಸ್ತಾರೆ. ಅಭ್ಯಾಸ ಅಂದರೆ ನಾವು ಅದರ ಸರಳ ಅರ್ಥವನ್ನು ತಗೊಂಡ್ರೆ, ಯಾವುದಾದ್ರೂ ಒಂದು ಕಾರ್ಯವನ್ನು ಪದೇ ಪದೇ ಮಾಡುವಂಥದ್ದು, ರಿಪೀಟೆಡ್ ಆ್ಯಕ್ಷನ್ಸ್ ಅಲ್ವಾ, ರಿಪೀಟಿಂಗ್ ದ ಸೇಮ್ ಆ್ಯಕ್ಷನ್. ಅದರಿಂದ ಅದರಲ್ಲಿ ಒಂದು ನಿಪುಣತೆ ಉಂಟಾಗುತ್ತೆ. ನಾವು ಈ ವ್ಯಾವಹಾರಿಕ ಜಗತ್ತಿನಲ್ಲೇ ನೋಡಿದ್ರೆ ದೊಡ್ಡ ದೊಡ್ಡ ಕ್ರೀಡಾಪಟುಗಳು ಯಾರ್ಯಾರು ಆಗಿದ್ದಾರೋ ಅವರು ಎಷ್ಟೊಂದು ಅಭ್ಯಾಸ ಮಾಡ್ತಾರೆ. ಶರೀರವನ್ನು ಬಹಳ ಚೆನ್ನಾಗಿ ಬಲಿಷ್ಠವಾಗಿ ಮಾಡ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಅವರು ಎಷ್ಟೊಂದು ಪರಿಶ್ರಮ ಮಾಡ್ತಾರೆ, ಎಷ್ಟೊಂದು ಡಿಸಿಪ್ಲಿನ್ಗೆ ಒಳಗಾಗ್ತಾರೆ. ಸಂಗೀತಜ್ಞರು ಎಷ್ಟೋ ಒಂದು ಹಾಡು ಹಾಡಬೇಕಾದ್ರೆ ಎಷ್ಟೋ ವರ್ಷಗಳ ಸತತವಾದ ಪರಿಶ್ರಮ ಬೇಕು, ಹಾಗೆ ಬರೋದಿಲ್ಲ. ಷಡ್ಜವನ್ನು ಸರಿಯಾಗಿ ಹೇಳೋದಕ್ಕೆ, ಅದನ್ನು ಸರಿಯಾಗಿ ಹೇಳೋದಕ್ಕೆ ಎಷ್ಟೋ ವರ್ಷಗಳ ಕಾಲ ಅಭ್ಯಾಸ ಬೇಕು. ಯೋಗಶಾಸ್ತ್ರದಲ್ಲಿ, ಪತಂಜಲಿ ಯೋಗಶಾಸ್ತ್ರದಲ್ಲಿ ಯೋಗಾಭ್ಯಾಸದ ಕುರಿತಾಗಿ ಹೇಳ್ತಾರೆ, ದೀರ್ಘಕಾಲಂ ನೈರಂತರ್ಯಂ. ಇವತ್ತು ಮಾಡಿದೆ, ಅಥವಾ ಒಂದು 6 ತಿಂಗಳು ಮಾಡಿದೆ, 1 ವರ್ಷ ಮಾಡಿದೆ, ಆಮೇಲೆ ಬಿಟ್ಟೆ ಆಗಲ್ಲ.
ಅಥವಾ ವಾರದಲ್ಲಿ 2 ದಿನ ಮಾಡದೆ ಹಾಗಲ್ಲ. ದೀರ್ಘಕಾಲ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದೀರ್ಘಕಾಲ ಅಂತ ಗೊತ್ತಿಲ್ಲ. ಸಿದ್ಧಿ ಆಗೋವರೆಗೆ, ಅಂದರೆ ಸಕ್ಸಸ್ ಆಗೋವರೆಗೆ, ಒಂದು ಹಂತಕ್ಕೆ ಬರುವವರೆಗಾದರೂ ಬಂದ ಮೇಲೂ ಮಾಡಬೇಕು ಅಂತ ಇದೆ, ಅದು ಬೇರೆ ಮಾತು. ದೀರ್ಘಕಾಲ ಅಂದ ಮಾತ್ರಕ್ಕೆ ಬರೀ ದೀರ್ಘಕಾಲ ಲಾಂಗ್ ಡ್ಯೂರೇಷನ್ ಅಷ್ಟೇ ಅಲ್ಲ, ನೈರಂತರ್ಯಂ ಅಂದರೆ ನಿರಂತರವಾಗಿ ಮಾಡ್ತಾ ಇರಬೇಕು. ಇದು ಅಲ್ಲಿ ಯೋಗಶಾಸ್ತ್ರದಲ್ಲಿ ಪತಂಜಲಿ ಯೋಗ ಸೂತ್ರ ಅಲ್ಲಿ ಮಾತನ್ನು ಹೇಳ್ತಾರೆ. ಇದು ಎಲ್ಲದಕ್ಕೂ ಇದು ಅನ್ವಯಿಸುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಅನ್ವಯಿಸ್ತದೆ. ಈ ಜಗತ್ತಿನಲ್ಲಿ ಏನಾದರೂ ಒಂದನ್ನು ಸಾಧಿಸಬೇಕು ಅನ್ನೋಂಥವ್ರಿಗೂ ಇದು ಅನ್ವಯಿಸ್ತದೆ. ಯೋಗದಲ್ಲಿ ಏನಾದರೂ ಸಾಧಿಸಬೇಕು, ಯೋಗ ಸಿದ್ಧಿಯನ್ನು ಪಡಿಬೇಕು ಅನ್ನೋವಂಥವ್ರಿಗೆ, ಭಗವತ್ ಸಾಕ್ಷಾತ್ಕಾರ ಪಡಿಬೇಕು ಅನ್ನೋರಿಗಂತೂ ಹೆಚ್ಚು ಅನ್ವಯಿಸ್ತದೆ. ನಾನು ಕ್ರೀಡಾಪಟುಗಳು, ಸಂಗೀತಜ್ಞರು, ನೃತ್ಯಪಟುಗಳು ಇತ್ಯಾದಿ ಇವರ ಉದಾಹರಣೆಯನ್ನು ಕೊಟ್ಟೆ. ಅಲ್ಲಿ ಅವರಲ್ಲಿರುವ ಡೆಡಿಕೇಷನ್ನು, ಆ ಡಿಟರ್ಮಿನೇಷನ್ನು, ಆ ಪ್ರಾಮಾಣಿಕತೆ, ಅದನ್ನೆಲ್ಲ ನಾವು ನೋಡ್ತೇವೆ. ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಇದನ್ನು ಮಾಡಲು ಹೊರಟಾಗ ಈ ಅಭ್ಯಾಸ, ಇಲ್ಲೊಂದು ಮುಖ್ಯ ಸಮಸ್ಯೆ ಏನು? ಎಷ್ಟೋ ಜನರು ಈ ಜಗತ್ತಿನಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವ್ರನ್ನ ಅಚೀವ್ಮೆಂಟ್ಸ್ ಅಂತ ಹೇಳ್ತೀವಿ, ಅದನ್ನು ತುಂಬ ಕಂಡುಬರ್ತದೆ. ಅದು ಆಧ್ಯಾತ್ಮಿಕ ಜೀವನದಲ್ಲಿ ಈ ಅಭ್ಯಾಸ ಯೋಗದ ಸಮಸ್ಯೆ ಏನು ಅಂದರೆ, ಮುಖ್ಯವಾದ ಸಮಸ್ಯೆ ಅಂದರೆ ಇದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಷಯ. ಆಧ್ಯಾತ್ಮಿಕ ಜೀವನ ಮುಖ್ಯವಾಗಿ ಅಂತರಂಗಕ್ಕೆ ಸೇರಿದ್ದು. ಹಾಗೂ ಅಂತರಂಗದ ಸಾಧನೆಯಲ್ಲಿ ಇರುವ ಮುಖ್ಯವಾದ ಸಮಸ್ಯೆ ಏನು? ಮನಸ್ಸಿನ ಸ್ವಭಾವವನ್ನು ಈಗಾಗಲೇ ನಾವು ನೋಡಿದ್ವಿ. ಚಂಚಲಂ ಹಿ ಮನಃ ಕೃಷ್ಣ. ಕಠೋಪನಿಷತ್ತಿನಲ್ಲಿ ಕೂಡ ಒಂದು ಮಾತು ಬರುತ್ತೆ. ಯಾಕೆ ಇದಿಷ್ಟು ಕಷ್ಟ ಅಂದರೆ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಆ ಪರಮಾತ್ಮನೇ ನಮ್ಮೆಲ್ಲ ಇಂದ್ರಿಯಗಳನ್ನು ಹೇಗೆ ಮಾಡಿಟ್ಟಿದ್ದಾನೆ? ಎಲ್ಲವನ್ನು ಬಹಿರ್ಮುಖವಾಗಿ ಮಾಡಿಟ್ಟಿದ್ದಾನೆ. ಎಲ್ಲ ಹೊರಗೆ ನೋಡ್ತಾ ಇದೆ, ಹೊರಗಡೆ ದೃಷ್ಟಿ ಅವುಗಳದ್ದು. ಅವುಗಳ ಮೂಲಕ ಈ ಮನಸ್ಸು ಕೂಡ ಹೊರಗಡೆ ಹೋಗುತ್ತೆ, ಒಳಗಲ್ಲ. ಒಳಗಿರುವ ಅಂತರಾತ್ಮನ್ ಅಲ್ಲ. ಪರಾಂಚಿಖಾನಿ ವ್ಯತೃಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ. ಭಗವಂತ ಎಲ್ಲ ಇಂದ್ರಿಯಗಳನ್ನು ಹೊರಗಡೆ ಮಾಡಿದ್ದಾನೆ, ಬಹಿರ್ಮುಖ ಮಾಡಿದ್ದಾನೆ. ಹಾಗಾಗಿ ಈ ಮನಸ್ಸು ಕೂಡ ಆ ಇಂದ್ರಿಯಗಳ ಮೂಲಕ ಹೊರಗೇ ನೋಡುತ್ತೆ. ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ನಮ್ಮ ಹೃದಯದಲ್ಲೇ ಇರುವ ಆತ್ಮನನ್ನು ಅದು ನೋಡಲಿಕ್ಕೆ ಆಗ್ತಾ ಇಲ್ಲ. ಇಂದ್ರಿಯಗಳು ಬಗೆಬಗೆಯಾದ ವಿಷಯಗಳ ಕಡೆಗೆ, ವಿಷಯ ವಸ್ತುಗಳ ಕಡೆಗೆ ಧಾವಿಸ್ತಾ ಇರ್ತವೆ. ಅವುಗಳ ಜೊತೆ ಮನಸ್ಸು ಕೂಡ ಧಾವಿಸ್ತಾ ಇರುತ್ತೆ. ಇಂದ್ರಿಯಾಣಾಭಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ಮಿವಾಂಬಸಿ. ಭಗವದ್ಗೀತೆಯಲ್ಲೇ ಹೇಳ್ತದೆ. ಇಂದ್ರಿಯಾಣಾಭಿ ಚರತಾಂ ಯನ್ಮನಃ ಅನುವಿಧೀಯತೆ. ಇಂದ್ರಿಯಾಣಾಭಿ ಚರತಾಂ. ಇಂದ್ರಿಯಗಳು ವಿಷಯ ವಸ್ತುಗಳಲ್ಲಿ ಹೇಗೆ ಹಸು ಹುಲ್ಲನ್ನು ತಿನ್ನೋದಕ್ಕೆ ಹೋಗ್ತದೋ ಹಾಗೆ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ವಿಷಯವನ್ನು ಅಲ್ಲಿ ಭೋಗಿಸುವುದಕ್ಕೆ ಅದ್ರ ಕಡೆಗೆ ಹೋಗ್ತಾ ಇರೋವಾಗ ಮನಸ್ಸು ಕೂಡ ಅದನ್ನೇ ಅನುಸರಿಸುತ್ತಂತೆ. ಇಂದ್ರಿಯಾಣಾಮಿ ಚರತಾಂ ಯನ್ಮನಃ ಅನುವಿಧೀಯತೆ. ಹೀಗೆ ಇಂದ್ರಿಯಗಳು ಎಲ್ಲೆಲ್ಲಿ ಚಲಿಸ್ತಾ ಇದೆಯೋ, ಯಾವ ಯಾವ ವಿಷಯ ವಸ್ತುಗಳು ತಮ್ಮ ತಮ್ಮ ವಿಷಯ ವಸ್ತುಗಳಲ್ಲಿ ಅದರೊಟ್ಟಿಗೆ ಯಾರ ಮನಸ್ಸು ಕೂಡ ಸೇರಿ ಹೋಯ್ತೋ, ಇಂದ್ರಿಯಗಳಂತೂ ಬಾಹ್ಯ, ಈಗ ನಾವು ಇಷ್ಟ ಇಲ್ಲದಿದ್ರೂ ಕಣ್ಣಿಗೆ ಎದುರಿಗೆ ಬಂದಿದ್ದನ್ನು ನೋಡ್ತೇವೆ, ಕಿವಿಗೆ ಬೇಡ ಅಂದರೂ ಎಷ್ಟೋ ಶಬ್ದಗಳು ಕೇಳ್ತವೆ. ಹೀಗೆ ವಿಧವಾದ ವಿಷಯ ವಸ್ತುಗಳ ಕಡೆಗೆ ಇಂದ್ರಿಯಗಳು ಆಯಾ ಅದರೊಡನೆ ಸ್ಪರ್ಶದಿಂದ ಅದರ ಒಂದು ಅನುಭವವನ್ನು ಪಡಿತಾ ಇರ್ತವೆ. ಆದರೆ ಅದರ ಜೊತೆಗೆ ಮನಸ್ಸೂ ಸೇರಿಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಇಂದ್ರಿಯಾಣಾಮಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ಮಿವಾಂಬಸಿ. ಹಾಗೆ ಅದು ಪ್ರಜ್ಞೆಯನ್ನು, ಬುದ್ಧಿಯನ್ನು ಹರಣ ಮಾಡ್ತದೆ. ಹೇಗೆ? ವಾಯು ನಾವಂ ಇವ ಅಂಬಸಿ. ಹೇಗೆ ನೀರಿನಲ್ಲಿ ನೌಕೆಯನ್ನು ವಾಯು
ಹೊಡೆದುಕೊಂಡು ಹೋಗುತ್ತೋ ಜೋರಾಗಿ ಬಂದ ವಾಯು, ಹಾಗೆ ಇಂದ್ರಿಯಗಳ ಜೊತೆಗೆ ಮನಸ್ಸು, ಯಾರ ಮನಸ್ಸು ಅದನ್ನು ಅನುಸರಿಸುತ್ತೋ ಅದನ್ನು ಅಂಥವರ ಪ್ರಜ್ಞೆಯನ್ನು, ಇಲ್ಲಿ ವಾಯು ಹೇಗೆ ನೌಕೆಯನ್ನು ಅಪಹರಿಸಿಕೊಂಡು ಅಥವಾ ಹರಣ ಅಂದರೆ ತೇಲಿಸ್ಕೊಂಡು ಹೊರಟೋಗ್ಬಿಡುತ್ತೋ ಜೋರಾಗಿ, ಹಾಗೆ ಆಗುತ್ತದೆ. ಪ್ರಜ್ಞೆ ಕೂಡ ಅವರ ಪ್ರಜ್ಞೆಯನ್ನು ಅಪಹರಿಸ್ತದೆ ಅಂಥೇಳಿ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿದೆ. ಈಗ ಮತ್ತೆ ಆ ಕಠೋಪನಿಷತ್ತಿನ ಮಂತ್ರದ ಕಡೆ ಬರ್ತೀನಿ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಬೋಲೆನ್. ಅದರ ಮುಂದಿನ ಏನೋ ಒಂದು ವಾಕ್ಯ ಇದೆ, ಅದು ಬಂದು ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಕಶ್ಚಿತ್ ಧೀರ ಅಂಥೇಳಿ ಹೇಳ್ತಾರೆ. ಧೀರ ಅಂದರೆ ಇಲ್ಲಿ ಸಂಸ್ಕೃತದಲ್ಲಿ ವಿವೇಕವುಳ್ಳವನು ಅಂತ. ಯಾರೋ ಒಬ್ಬ ಕಶ್ಚಿತ್ ಧೀರ, ಯಾರೋ ಒಬ್ಬ ವಿವೇಕವುಳ್ಳಂಥ ಒಬ್ಬ ವ್ಯಕ್ತಿ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಅವನು ಆವೃತ್ತ ಚಕ್ಷು, ತನ್ನ ದೃಷ್ಟಿಯನ್ನು ಒಳಗೆ ಹರಿಸ್ತಾನಂತೆ. ಇಲ್ಲಿ ದೃಷ್ಟಿಯ ಮೂಲಕ ಇತರ ಇಂದ್ರಿಯಗಳನ್ನು ಕೂಡ ಹೇಳಲಾಗ್ತಾ ಇದೆ. ಹೀಗೆ ತನ್ನ ಎಲ್ಲ ಇಂದ್ರಿಯಗಳ ಹೊರಗೆ ಹೋಗ್ತಾ ಇರೋಂಥ ಇಂದ್ರಿಯಗಳನ್ನು ಮನಸ್ಸಮೇತ ತನ್ನ ಒಳಗೆ ದೃಷ್ಟಿಯನ್ನು ಒಳಗೆ ಹರಿಸ್ತಾನೆ. ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಅಂದರೆ ಅಮೃತತ್ವದ ಇಚ್ಛುಕನಾಗಿ, ಅಮೃತತ್ವವನ್ನು ಪಡೆಯುವ ಸಲುವಾಗಿ. ಯಾಕೆ? ಅಮೃತತ್ವ ಹೊರಗಡೆ ಇಲ್ಲ, ಒಳಗಡೆನೇ ಇದೆ. ಆತ್ಮ, ನಿನ್ನನ್ನು ನೀನು ಅರಿ, ನೀನೇ ಪ್ರಭು. ನಿನ್ನನ್ನು ನೀನು ಅರಿತರೆ ನೀನು ಈಶ್ವರನೇ ಆಗ್ತೀಯ ಅಂಥೇಳಿ ನಮ್ಮ ದೊಡ್ಡ ದೊಡ್ಡ ಸಾಧು ಸತ್ಪುರುಷರು ಮಹಾತ್ಮರೆಲ್ಲ ಹೇಳಿದ್ದಾರೆ. ನಿನ್ನನ್ನು ನೀನು ಅರಿಯೋದು. ನಾವೀಗ ನಮ್ಮ ಮನಸ್ಸು ಕೇವಲ ನಾನು ಅಂತ ಬಂದಾಗ ನಮ್ಮ ಶರೀರದ ಕಡೆಗೇ ಹೋಗ್ತದೆ. ಹೀಗೆ ಅಭ್ಯಾಸದ ಮಾತಾಯಿತು. ಆದರೆ ಅಭ್ಯಾಸದ ಜೊತೆಗೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂಥೇಳಿ ನಾವು ನೋಡಿದ್ವಿ. ಅಭ್ಯಾಸದ ಜೊತೆಗೆ ವೈರಾಗ್ಯ ವಿಷಯ ವೈತೃಷ್ಣತ. ಯಾಕೆಂದರೆ ಈ ಅಭ್ಯಾಸ ಮಾಡಲಿಕ್ಕೆ ಹೊರಟಾಗ ಮನಸ್ಸನ್ನು ಪದೇ ಈಗ ನಮ್ಮಲ್ಲಿ ಈಗ ಬೇಕಾಗಿರೋ ಅಭ್ಯಾಸ ಯಾವುದು? ಮನಸ್ಸು ಪದೇ ನಮಗೆ ಗೊತ್ತಿದೆ ಭಗವಂತನಲ್ಲಿ ಪಾದಪದ್ಮಗಳಲ್ಲಿ ನನ್ನ ಮನಸ್ಸನ್ನು ಇಡಬೇಕು ಅಂತ. ಆದರೆ ಪದೇ ಅದು ತನ್ನ ಅದರ ಪೂರ್ವ ಅಭ್ಯಾಸ ಇದೆ. ಮನಸ್ಸಿಗೆ ನಾವು ಬಹಳಷ್ಟು ಅಭ್ಯಾಸ ಮಾಡಿಸಿದ್ವಿ. ಇದೇ ಜೀವನದಲ್ಲಿಯೋ ಅಥವಾ ಜನ್ಮಾಂತರಗಳಿಂದಲೋ ಅದಕ್ಕೆ ಅಭ್ಯಾಸ ಆಗಿದೆ. ಏನು? ಹೊರಗೆ ಹೋಗುವಂಥದ್ದು, ವಿಷಯ ವಸ್ತುಗಳ ಹಿಂದೆ ಹೋಗುವಂಥದ್ದು. ಈಗ ಅದನ್ನು ಮತ್ತೆ ತೆಗೆದುಕೊಂಡು ಬಂದು ಇದನ್ನು ಯೋಗಶಾಸ್ತ್ರದ ಭಾಷೆಯಲ್ಲಿ ಪ್ರತ್ಯಾಹಾರ ಅಂತ ಏನು ಹೇಳ್ತೀವಿ, ಅದನ್ನು ತೆಗೆದುಕೊಂಡು ಬಂದು ಮತ್ತೆ ಅದೇ ಧ್ಯೇಯ ವಸ್ತು ಇಷ್ಟದೈವ ಅಥವಾ ಆತ್ಮನಲ್ಲೇ ಅದನ್ನು ದೃಢವಾಗಿ ಇಡುವಂಥದ್ದು, ಇದೇ ಅಭ್ಯಾಸ. ಈ ಅಭ್ಯಾಸ ಮಾಡಬೇಕಾದ್ರೆ ವಿಷಯ ವಸ್ತುಗಳಿಂದ ಮನಸ್ಸನ್ನು ನಾವು ವಾಪಸ್ ತೆಗೆದುಕೊಂಡು ಬರಬೇಕಾದ್ರೆ ಇನ್ನೊಂದು ಬೇಕು, ವೈರಾಗ್ಯ. ಏನು ವೈರಾಗ್ಯ? ಆ ವಿಷಯ ವಸ್ತುಗಳಲ್ಲಿ ವಿತೃಷ್ಣತ, ವಿರಕ್ತಿ. ಇದಕ್ಕೆ ಆಚಾರ್ಯರೆಲ್ಲ ಹೇಳ್ತಾರೆ ವಿಷಯ ದೋಷ ದರ್ಶನ ಅಂಥೇಳಿ. ವಿಷಯಗಳಲ್ಲಿ ದೋಷವನ್ನು ನೋಡುವಂಥದ್ದು. ಶ್ರೀಮಾತೆಯವರು ಹೇಳಿದ್ದಾರೆ ಯಾರಲ್ಲೂ ದೋಷಗಳನ್ನು ನೋಡಬೇಡ ಅಂತ. ಆದರೆ ವಿಷಯ ದೋಷ ದರ್ಶನ, ಇಂದ್ರಿಯಗಳ ವಿಷಯ, ಅದರಿಂದ ಯಾವುದೇ ರೀತಿಯ ಹೆಚ್ಚಿನ ಉಪಕಾರ, ಆಧ್ಯಾತ್ಮಿಕ ಜೀವನದಲ್ಲಿ ನನಗೆ ಯಾವುದೇ ರೀತಿಯ ಉಪಕಾರ ಇಲ್ಲ, ಅದರಿಂದ ನನ್ನ ನಾಶವೇ ಕಾದಿದೆ ಅನ್ನುವಂಥ ಆ ಇಂದ್ರಿಯಗಳ ವಿಷಯಗಳಲ್ಲಿ ಇರುವಂತಹ ದೋಷವನ್ನು ದರ್ಶನ ಮಾಡಬೇಕು. ಅದರಿಂದ ಹಾಗೂ ನಿತ್ಯ ಅನಿತ್ಯ ವಿಚಾರವನ್ನು ಮಾಡಬೇಕು. ನಿತ್ಯವಾದದ್ದು ಯಾವುದು? ಪರಮಾತ್ಮನನ್ನು ಬಿಟ್ಟು ಇನ್ನೆಲ್ಲವೂ ಅನಿತ್ಯ. ಹೀಗೆ ವೈರಾಗ್ಯದ ಸಹಿತ ಶ್ರೀರಾಮಕೃಷ್ಣರಿಗೆ ಒಬ್ಬರು ಒಂದು ಸಲ ಕೇಳ್ತಾರೆ, ಠಾಕೂರ್, ಆ ಒಬ್ಬ ವ್ಯಕ್ತಿನ ತೋರಿಸಿ ತುಂಬ ಜಪಧ್ಯಾನ ಮಾಡ್ತಾನೆ, ಆದರೂ ಅವನಲ್ಲಿ ಏನು ಅಂಥ ಪರಿವರ್ತನೆ ಕಂಡು ಬರೋದಿಲ್ಲಲ್ಲ, ಏಕೆ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅವನೇನೋ ಭಾಳ ಜಪವನ್ನೇನೋ ಮಾಡ್ತಾ ಇದ್ದಾನೆ ನಿಜ, ಆದರೆ ಯಾಂತ್ರಿಕವಾಗಿ ಮಾಡ್ತಾ ಇದ್ದಾನೆ. ಅಂದರೆ ಅಲ್ಲಿ ಅಭ್ಯಾಸ ನಡೀತಾ ಇದೆ, ಆದರೆ ಅವನ ಮನಸ್ಸು ಇನ್ನೂ ವಿಷಯ ಭೋಗ ವಸ್ತುಗಳಲ್ಲೇ ನೆಟ್ಟಿದೆ. ಅವನು ಯಾಂತ್ರಿಕವಾಗಿ ಮೆಕ್ಯಾನಿಕಲ್ಲಾಗಿ ಜಪ ಮಾಡ್ತಾ ಇದ್ದಾನೆ, ಜಪಮಾಲೆಯನ್ನು ತಿರುಗಿಸ್ತಾ ಇದ್ದಾನೆ, ಆದರೆ ಮನಸ್ಸು
ಸದಾ ವಿಷಯ ವಸ್ತುಗಳನ್ನು ಕುರಿತೇ, ಭೋಗವನ್ನು ಕುರಿತೇ ಚಿಂತೆ ಮಾಡ್ತಾ ಇದೆ. ಆದ್ದರಿಂದ ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾರೆ. ಗದ್ದೆಯಲ್ಲಿ ಹೇಗೆ ರೈತರು ನೀರನ್ನು ಹರಿಸ್ತಾರೆ, ವಿಶೇಷವಾಗಿ ಭತ್ತದ ಗದ್ದೆಯಲ್ಲಿ ನೀರನ್ನು ನಿಲ್ಲಿಸಬೇಕು. ಆದರೆ ಆ ಗದ್ದೆಯ ಬದುವಿನಲ್ಲಿ ಏನಾದರೂ ರಂಧ್ರಗಳಾಗಿದ್ದು ಅಂದರೆ ಇಲಿಗಳು ರಂಧ್ರಗಳನ್ನು ಉಂಟು ಮಾಡ್ತವೆ, ಹೆಗಣಗಳು. ಅದರ ಮೂಲಕ ನೀರೆಲ್ಲ ಹೊರಟೋಗ್ತಿರುತ್ತೆ. ರೈತ ಎಷ್ಟು ನೀರು ನಿಲ್ಲಿಸಿದ್ರೂ ಅದ್ರ ಮೂಲಕ ಹೊರಟೋಗ್ತಾ ಇರುತ್ತೆ. ಆದ್ದರಿಂದ ಮೊದಲು ಆ ರಂಧ್ರಗಳನ್ನು ಮುಚ್ಚು ಅಂತ. ಹಾಗೆ ಇಲ್ಲಿ ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳ ಆ ಭೋಗ ಲಾಲಸೆ ವಾಸನೆ ಏನಿದೆ, ಮೊದಲು ಅದನ್ನು ನೀನು ಪರಿಹಾರ ಮಾಡು, ತಕ್ಕ ಮಟ್ಟಿಗಾರು ಪರಿಹಾರ ಮಾಡು. ಆಗ ಈ ಅಭ್ಯಾಸದಿಂದ ಏನು ನಿನ್ನ ಲಾಭವನ್ನು ಪಡೆಯತಕ್ಕದ್ದಂತಿದೆ ಅದು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಇದು ಯಾರು ಮೇಲ್ನೋಟಕ್ಕೆ ಒಂದೋ ಬೇರೆಯವರಿಗೆ ತೋರಿಸುವುದಕ್ಕಾಗಿಯೋ ಅಥವಾ ಸರಿಯಾದ ಒಂದು ರೀತಿಯನ್ನು ತಿಳಿದುಕೊಳ್ಳದೆ ಈ ರೀತಿ ಯಾಂತ್ರಿಕವಾಗಿ ಮಾಡ್ತಾ ಮನಸ್ಸಿನಲ್ಲೇ ವಿಷಯ ಭೋಗ ವಸ್ತುವನ್ನು ಕುರಿತಾಗಿ ಚಿಂತೆ ಮಾಡ್ತಾ ಇರೋ ಕಥೆ ಆಯಿತು. ಆದರೆ ಇನ್ನೂ ಪ್ರಾಮಾಣಿಕ ಸಾಧಕರು ಅನೇಕರಿದ್ದಾರೆ. ಪ್ರಾಮಾಣಿಕರಾದ ಸಾಧಕರಿಗೂ ಕೂಡ ಜಪ ಧ್ಯಾನ ಮಾಡ್ತಾ ಇದ್ದರೂ ಕೂಡ ಮನಸ್ಸು ತನ್ನ ಪೂರ್ವಾಭ್ಯಾಸದ ಪೂರ್ವ ವಾಸನೆಯ ಶಕ್ತಿಯಿಂದ ಪದೇ ಪದೇ ಹೊರಗಡೆ ಹೋಗ್ತಾ ಇರುತ್ತೆ. ವಿಷಯ ವಸ್ತುಗಳ ಕಡೆಗೆ ಹೋಗೋದು ಅದು ಬೇರೆ ವಿಷಯ. ಅಲ್ಲಿ ಅವರು ಪ್ರಾಮಾಣಿಕರಾಗಿರುವುದರಿಂದ ಅವರು ವ್ಯಾಕುಲತೆಯಿಂದ ಪ್ರಾರ್ಥಿಸಿದರೆ, ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ, ಹೇ ಭಗವಂತ, ನಾನು ನಿನ್ನ ಪಾದಪದ್ಮಗಳಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ನನ್ನ ಈ ಪೂರ್ವ ವಾಸನೆಗಳು, ಪೂರ್ವ ಅಭ್ಯಾಸ ನನ್ನನ್ನು ಬಿಡ್ತಾ ಇಲ್ಲ, ನೀನೇ ನನ್ನನ್ನು ಕಾಪಾಡಬೇಕು. ಈ ರೀತಿಯಾಗಿ ಭಕ್ತರಿಗೆ ಭಾಳ ಅಡ್ವಾಂಟೇಜ್ ಇದೆ. ಯೋಗಿಗಳಾದರೆ ಅವರು ತಮ್ಮ ಜ್ಞಾನಿಗಳು, ಯೋಗಿಗಳು ಅವೆಲ್ಲ ತಮ್ಮ ಇಚ್ಛಾಶಕ್ತಿಯಿಂದಲೇ ಮನಸ್ಸನ್ನು ನಿಗ್ರಹ ಮಾಡ್ತಾರೆ. ಬಹಳ ಕಠಿಣಕರವಾದಂಥದ್ದು. ಭಕ್ತರಿಗೆ ಭಾಳಷ್ಟು ಅಡ್ವಾಂಟೇಜ್ ಇದೆ. ಯಾಕೆಂದರೆ ನಮಗೆ ಯಾವುದಾದ್ರೂ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಅಭ್ಯಾಸ. ಅವರಿವರ ಮೇಲೆ ನಾವು ಅವಲಂಬಿತರಾಗೋದಕ್ಕಿಂತ ಆ ಭಗವಂತ, ಸರ್ವಶಕ್ತನಾದ ಸರ್ವಜ್ಞನಾದ ಭಗವಂತನ ಮೇಲೆ ನಿರ್ಭರರಾಗೋದು ಬಹಳ ಒಳ್ಳೆಯದು. ಹಾಗೆ ಭಗವಂತನಲ್ಲೇ ವ್ಯಾಕುಲತೆಯಿಂದ ಪ್ರಾರ್ಥಿಸಿದರೆ ಆ ವಿಷಯ ಭೋಗಗಳ ಆಕರ್ಷಣೆ ಕೂಡ ಕ್ರಮೇಣ ಕಡಿಮೆ ಆಗಿಬಿಡ್ತದೆ. ಆಮೇಲೆ ಕೆಲವು ಕಾಮಗಳನ್ನು ಅನುಭವಿಸೋದಕ್ಕೆ, ಕೆಲವು ವಿಷಯ ವಸ್ತುಗಳನ್ನು ಅನುಭವಿಸೋದಕ್ಕೆ ಭಗವಂತ ಈ ಶಾಸ್ತ್ರದಲ್ಲಿ, ಭಗವದ್ಗೀತೆಯಲ್ಲಿ ಒಂದು ಕನ್ಸೆಷನ್ ಕೂಡ ಇದೆ. ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತೇಳಿ. ಧರ್ಮಕ್ಕೆ ವಿರೋಧಿಯಲ್ಲದ, ಧರ್ಮ ಅವಿರುದ್ಧ ಅಂದರೆ ಧರ್ಮಕ್ಕೆ ವಿರೋಧಿಯಲ್ಲದ ಕಾಮ ಏನಿದೆಯೋ ಅದು ನಾನೇ ಆಗಿರ್ತೇನೆ ಅಂಥೇಳಿ ಭಗವಂತ ಹೇಳ್ತಾನೆ. ಹಾಗಾಗಿ ಧರ್ಮದ ರೀತಿಯಲ್ಲಿ, ಈ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಯಾವುದನ್ನು ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಲಾಗಿದೆ, ಯಾವುದು ಧರ್ಮಕ್ಕೆ ವಿರುದ್ಧವಲ್ಲ ಅನ್ನುವಂಥದ್ದು ತಿಳಿದು ಬರ್ತದೋ, ಹಾಗೂ ಸಾಧಕನು ತನ್ನ ಸಾಧನೆಯನ್ನು ನಡೆಸಲು ಬೇಕಾದಂತಹ ಯಾವ ಅನುಕೂಲಕರವಾದಂತಹ ವಿಷಯಗಳೇನಿದೆಯೋ ಅಲ್ಲಿ ಬೇಕಾದಂಥ ನೆಸೆಸಿಟೀಸ್ ಅಂತ ಹೇಳ್ತಾರಲ್ಲ, ಎಸೆನ್ಷಿಯಲ್, ಅವುಗಳನ್ನು ಮಾಡಿಕೊಳ್ಳೋದಕ್ಕೆ ಯಾವುದೇ ರೀತಿಯ ವಿರೋಧ ಇಲ್ಲ. ಹೀಗೆ ಪ್ರಾಮಾಣಿಕನಾದ ಸಾಧಕನು ಜಪಧ್ಯಾನಗಳನ್ನು ಮಾಡುವಾಗ ಹಲವು ಕಡೆ ಹರಿದು ಹೋಗುವ, ಹಂಚಿ ಹೋಗುವ ಮನಸ್ಸನ್ನು ಅಭ್ಯಾಸ ಯೋಗದ ಮೂಲಕ ಮತ್ತೆ ತನ್ನ ಧ್ಯೇಯವಸ್ತು ಅಂದರೆ ಇಷ್ಟದೈವ, ಹೃದಯದಲ್ಲಿರುವ ಇಷ್ಟದೈವ ಅಥವಾ ಆತ್ಮನಲ್ಲಿ ನೆಲೆಗೊಳಿಸಬೇಕು. ಇದಕ್ಕೆ ಮತ್ತೆ ಉಪಾಯವನ್ನು ಭಗವದ್ಗೀತೆಯಲ್ಲಿ ಹೇಳ್ತದೆ. ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಶನೈ ಮನಸ್ಸು ಹೋಗ್ತಾ ಇರ್ತದೆ, ಅದನ್ನು ಮತ್ತೆ ಸಾವಧಾನವಾಗಿ, ಹುಷಾರಾಗಿ ಮತ್ತೆ ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ. ಬುದ್ಧ್ಯಾಧೃತಿ, ಬುದ್ಧಿಯ ಮೂಲಕ ಅಂಥೇಳಿ. ಯಾವ ಬುದ್ಧಿ? ಆತ್ಮನ ಕಡೆಗೆ ದೃಷ್ಟಿ ಇಟ್ಟಂತಹ ಬುದ್ಧಿ, ಪರಮಾತ್ಮನ ಕಡೆಗೆ ದೃಷ್ಟಿ ಇಟ್ಟಂತಹ ಬುದ್ಧಿ. ಆ ಬುದ್ಧಿಯ ಶಕ್ತಿಯಿಂದ ಅದನ್ನು ಮತ್ತೆ ಹಿಡಿದು ತಂದು ಅದನ್ನು ಸ್ಥಿರವಾಗಿಡಬೇಕು. ಎಲ್ಲಿಡಬೇಕು? ಆತ್ಮನಲ್ಲಿಯೇ, ಪರಮಾತ್ಮನಲ್ಲಿಯೇ ಸ್ಥಿರವಾಗಿಡಬೇಕು. ಇನ್ನೊಂದು ಹಾಗೆ ಮಾಡಿ ನಂತರ ಏನನ್ನೂ ಚಿಂತಿಸದೆ ಕೇವಲ ಆತ್ಮಚಿಂತನೆ, ಪರಮಾತ್ಮ ಚಿಂತನೆಯನ್ನೇ ಮಾಡಬೇಕು. ಇದು ಅಭ್ಯಾಸ ಯೋಗದ ಒಂದು ಕ್ರಮ ಆಯಿತು.
ಹಾಗೆ ಇನ್ನೊಂದು ಶ್ಲೋಕ ಕೂಡ ಹೇಳ್ತದೆ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತದ್ ಆತ್ಮನ್ನೇವ ವಶನ್ನಯೇತ್. ಯಥೋ ಯಥೋ ನಿಶ್ಚರತಿ, ಈ ಹಿಂದೆ ಹೇಳಿದ ಅದೇ ವಿಷಯವಾಗಿಯೇ ಇದೆ. ಮನಸ್ಸು ಇಂದ್ರಿಯಗಳ ಯಾವ್ಯಾವ ಆಯಾ ವಿಷಯದ ಕಡೆಗೆ ಹೋಗುತ್ತೋ, ಯಥೋ ಯಥೋ ನಿಶ್ಚರತಿ ಮನಃ ಚಂಚಲಂ ಅಸ್ಥಿರಂ, ಅಸ್ಥಿರವಾದ ಈ ಮನಸ್ಸು ಇಂದ್ರಿಯಗಳ ಮೂಲಕ ಆಯಾ ವಿಷಯ ಕಡೆಗೆ ಹೋಗ್ತದೋ ಆ ಮನಸ್ಸನ್ನು ಅಲ್ಲಿಂದ ಹಾಗೆ ತತಸ್ತತಃ, ಅಲ್ಲಿಂದ ಹಾಗಾಗಿ ತತಸ್ತತಃ ನಿಯಮ್ಯೇತದ್ ಆತ್ಮನ್ನೇವ ವಶನ್ನಯೇತ್, ಆತ್ಮನಲ್ಲಿಯೇ ಅದನ್ನು ಮತ್ತೆ ನಿಲ್ಲಿಸಬೇಕು. ಇಲ್ಲಿ ಒಂದು ವಿಷಯ ನಮಗೆ ಸ್ಪಷ್ಟವಾಗ್ತದೆ, ಏನು? ಹಾಗೆ ಇದನ್ನು ನಾವು ದೃಢ ಮಾಡಿಕೊಳ್ಬೇಕು ಕೂಡ. ಮನಸ್ಸಿನ ಸ್ವಭಾವವೇ ಹೀಗೆ, ಈ ಸಮಸ್ಯೆ ಇದೆ, ಇದು ಎಲ್ಲ ಸಾಧಕರ ಜೀವನದಲ್ಲಿಯೂ ಬರುವಂಥ ಸಮಸ್ಯೆ, ನನಗೆ ಮಾತ್ರನೇ ಬರ್ತಾ ಇರೋಂಥದ್ದು ಅಲ್ಲ ಅಂಥೇಳಿ ಪ್ರತಿಯೊಬ್ಬ ಸಾಧಕನು ತಿಳಿದುಕೊಳ್ಳೋದು ಬಹಳ ಅವಶ್ಯಕ. ಯಾಕೆ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಗಾಬರಿ ಪಟ್ಬಿಡ್ತಾನೆ. ನನಗೆ ಮಾತ್ರನೇ ಆಗ್ತಾ ಇದೆಯೇನೋ, ಬೇರೆಯವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ, ಬಹುಶಃ ನನಗೇ ಆಗ್ತಾ ಇದೆಯೇನೋ ಅಂಥೇಳಿ. ಹಾಗೆ ನನಗೆ ಮಾತ್ರನೇ ಆಗೋದಾಗಿದ್ದಿದ್ದರೆ ಶಾಸ್ತ್ರ ಇದನ್ನೆಲ್ಲ ಹೇಳ್ತಾನೇ ಇರಲಿಲ್ಲ, ಗುರುಗಳು ಯಾರೂ ಹೇಳ್ತಾನೇ ಇರಲಿಲ್ಲ, ಸಂತ ಮಹಾತ್ಮರ ವಿಷಯವಾಗಿ ಹೇಳ್ತಾನೇ ಇರಲಿಲ್ಲ. ಮೊಟ್ಟ ಮೊದಲನೇದಾಗಿ ಈ ಪರಿಸ್ಥಿತಿ ಹೀಗಿದೆ, ಆಮೇಲೆ ಹೀಗಾದಾಗ ಏನು ಮಾಡಬೇಕು ಅಂದರೆ, ಈ ಥರ ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಪರಿಹಾರವನ್ನು ಮೊದಲೇ ತಿಳ್ಕೊಂಡಿರುವಂಥದ್ದು. ಅಂದರೆ ಯಥೋ ಎಲ್ಲೆಲ್ಲಿಗೆ ಯಾವ್ಯಾವ ವಿಷಯದ ಕಡೆ ಮನಸ್ಸು ಹೋಗ್ತದೋ ಆಯಾ ವಿಷಯದಿಂದ ಅದನ್ನು ಮತ್ತೆ ತೆಗೆದುಕೊಂಡು ಬಂದು ಆತ್ಮನಲ್ಲೇ ಅದನ್ನು ವಶವಾಗಿಟ್ಕೊಳ್ಬೇಕು ಅಥವಾ ಸ್ಥಿರವಾಗಿರಿಸಬೇಕು ಅನ್ನುವಂಥದ್ದು. ಇದೇ ಪ್ರತ್ಯಾಹಾರ ಧಾರಣ. ಮನಸ್ಸು ಯಾವ ವಿಷಯದಲ್ಲಿ ಹೋಗ್ತದೆ ಮತ್ತೆ ಅಂತ ತಗೊಂಡು ಬರುವಂಥದ್ದು. ಇದು ನಮ್ಮ ವ್ಯಾವಹಾರಿಕ ಜೀವನಕ್ಕೂ ಅನ್ವಯಿಸ್ತದೆ. ಸ್ವೇಚ್ಛೆಯಾಗಿ ಮನಸ್ಸು, ಭಾಳಷ್ಟು ಜನಕ್ಕೆ ಮನಸ್ಸು ಹೇಗೆ ಇಷ್ಟಪಡುತ್ತೋ ಹಾಗೆ ಮಾಡಬೇಕು, ಅದನ್ನೇನು ನಿಯಂತ್ರಣ ಮಾಡಬಾರ್ದು, ಅದು ಆರ್ಟಿಫಿಷಿಯಲ್ಲು ಅಂತೆಲ್ಲ ಹೇಳ್ತಾರೆ. ಹಾಗಾಗಿದ್ದಿದ್ದರೆ ನಮ್ಮ ಸಮಾಜ ಒಂದು ಸಭ್ಯ ಸಮಾಜವಾಗಿರೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಯಾರಾದರೂ ಅಸಭ್ಯವಾಗಿ ವರ್ತನೆ ಮಾಡಿದರೆ ನಾವು ಆವಾಗ ತಕ್ಷಣ ನಾವು ಪ್ರತಿಕ್ರಿಯಿಸ್ತೇವೆ, ಹೇಳ್ತೇವೆ ಏನು ಒಂದು ಸ್ವಲ್ಪನೂ ಸಭ್ಯತೆನೇ ಇಲ್ಲ, ಸ್ವಲ್ಪನೂ ನಿಯಂತ್ರಣ ಇಲ್ಲ, ಕಂಟ್ರೋಲ್ ಇಲ್ಲ ಅಂತ. ಆದರೆ ತಮ್ಮ ವಿಷಯಕ್ಕೆ ಬಂದಾಗ ಇಲ್ಲ, ಯಾವ ಮನಸ್ಸನ್ನು ನಿಯಂತ್ರಣ ಮಾಡಬೇಕಾಗಿಲ್ಲ, ಇಂದ್ರಿಯಗಳು ನಿಯಂತ್ರಣ ಮಾಡಬೇಕಾಗಿಲ್ಲ, ಸೈನ್ಸು ಹೇಳ್ತದೆ ಅಂಥೇಳಿ. ಸೈನ್ಸು ಚೇಂಜ್ ಆಗಿದೆ. ಈಗ ಡಿಸಿಪ್ಲಿನ್ ಇಲ್ಲದೆ, ಒಂದು ಶಿಸ್ತು, ಜೀವನದಲ್ಲಿ ಒಂದು ಶಿಸ್ತು ಇಲ್ಲದೆ, ಇಂದ್ರಿಯಗಳ ತಕ್ಕ ಮಟ್ಟಿನದಾದರೂ ನಿಯಂತ್ರಣ, ಮನಸ್ಸಿನ ತಕ್ಕ ಮಟ್ಟಿನದಾದರೂ ಸಂಯಮ ಇಲ್ಲದೆ ಒಂದು ಸಭ್ಯ ಸಮಾಜವನ್ನು ನಾವು ನಿರ್ಮಾಣ ಮಾಡುವುದೆಂದಿಗೂ ಸಾಧ್ಯ ಇಲ್ಲ. ಏನೇನು ಕ್ರೈಮ್ಸ್ ಆಗ್ತದೆ ಅದಕ್ಕೆಲ್ಲ ಅದೇ ಕಾರಣ. ಮತ್ತು ಆ ಕ್ರಿಮಿನಲ್ಸ್ ಎಲ್ಲಿಂದನೂ ಬಂದಿಲ್ಲ, ನಮ್ಮ ಸಮಾಜದಿಂದಲೇ, ನಮ್ಮ ಯಾವುದೋ ಒಂದು ಮನೆಯಿಂದಲೇ ಬಂದಿರೋರೆ. ತಂದೆ ತಾಯಿಗಳು ಯಾವುದೋ ಕಾರಣದಿಂದಲೂ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಆಗದೇ ಇದ್ದಿರ್ಬೋದು. ಆದ್ದರಿಂದ ಮಕ್ಕಳಿಗೆ ಹಿರಿಯರು ಈ ತರಬೇತಿಯನ್ನು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡ್ಬೇಕಾಗ್ತದೆ. ಇಂದ್ರಿಯ ಸಂಯಮದಿಂದ, ಮನಸ್ಸಂಯಮದಿಂದ ಶ್ರೇಷ್ಠವಾದ ಕಾರ್ಯಗಳನ್ನು ಸಾಧಿಸಬಹುದು ಅನ್ನುವಂಥ ವಿಷಯವನ್ನು ಅವ್ರಿಗೆ ತಿಳಿಸ್ಕೊಡ್ಬೇಕಾಗ್ತದೆ. ಉದಾಹರಣೆಗಳ ಮೂಲಕ, ಶ್ರೇಷ್ಠ ವ್ಯಕ್ತಿಗಳು ಆದವರ ಉದಾಹರಣೆಗಳನ್ನು ಕೊಟ್ಟು ಚಿಕ್ಕವರಿದ್ದಾಗಿಂದನೇ ಇದನ್ನು ಮಕ್ಕಳಿಗೆ ತರಬೇತಿ ಕೊಟ್ಟರೆ ಖಂಡಿತವಾಗಿ ಅವರಿಗೆ ಆಧ್ಯಾತ್ಮಿಕ ಜೀವನ ಪಕ್ಕಕ್ಕಿರಲಿ, ಮೊದಲು ಒಬ್ಬ ಸಭ್ಯ ಮನುಷ್ಯನಾಗಿ ಸಮಾಜದಲ್ಲಿ ಒಬ್ಬ ಸಭ್ಯ ವ್ಯಕ್ತಿಯಾಗಿ ಅವರು ನಿರ್ಮಾಣವಾಗಬೇಕು. ಆಮೇಲೆ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಆಮೇಲೆ ಅದು ತಾನಾಗಿ ಆಗ್ತದೆ. ಒಂದು ವೇಳೆ ಆಧ್ಯಾತ್ಮಿಕ ವ್ಯಕ್ತಿ ಆಗದೇ ಇದ್ರೂ ಒಬ್ಬ ಸಭ್ಯ ವ್ಯಕ್ತಿಯಾದರೂ ಇದ್ದಾನೆ ಸಮಾಜಕ್ಕೆ. ಇಲ್ಲಿವರೆಗೆ ನಾವು ಆಧ್ಯಾತ್ಮಿಕ ಸಾಧನೆಯನ್ನೇ ಮುಖ್ಯವಾಗಿಟ್ಕೊಂಡು ಆ ಪಥದಲ್ಲಿ ಬರುವ ಸಮಸ್ಯೆ, ಅದನ್ನು ನಾವು ಅಭ್ಯಾಸ ಯೋಗದ ಮೂಲಕ ಮುಖ್ಯವಾಗಿ ಮನಸ್ಸನ್ನು ಭಗವಂತನ ಪಾದಪದ್ಮಗಳಲ್ಲಿ ಇಡುವುದರ ಅಭ್ಯಾಸ, ಇದರ ಕುರಿತಾಗಿ ನಾವು ಆಲೋಚನೆ ಮಾಡಿದ್ವಿ. ಈಗ ನಾವು ಜಪ ಧ್ಯಾನಗಳನ್ನು ಮಾಡದೇ ಇರುವಂಥ ಸಮಯದಲ್ಲಿ, ದಿನದ ಎಲ್ಲ ಸಮಯವೂ ಎಲ್ಲರಿಗೂ ಜಪ ಧ್ಯಾನವನ್ನು ಮಾಡೋದಕ್ಕೆ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ, ಸಾಮರ್ಥ್ಯವೂ ಇಲ್ಲ, ಕಡಿಮೆ. ನಾವು ನಮ್ಮ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಕಳೆಯುವ ಸಮಯ ಹೆಚ್ಚು.
ಅಂಥ ಸಮಯದಲ್ಲಿ ಈ ಅಭ್ಯಾಸ ಯೋಗ ಹೇಗೆ ಸಾಧ್ಯ? ಯಾಕೆಂದರೆ ನಾವು ನಮ್ಮ ಹೆಚ್ಚಿನ ಸಮಯವನ್ನು ಕೆಲಸ ಕಾರ್ಯಗಳಲ್ಲೇ ಕಳಿತೇವೆ. ಅದಕ್ಕೆ ಕೂಡ ಕರ್ಮಯೋಗ ಶ್ರೀರಾಮಕೃಷ್ಣರು ಕೂಡ ಹೇಳ್ತಾರೆ. ಕೆಲವರು ಅವರ ಉಪದೇಶಗಳನ್ನು, ಅವರ ಭಗವತ್ ಪ್ರೇಮದ ಕುರಿತಾದ ಮಾತುಗಳನ್ನು ಕೇಳಿದಾಗ ಅವರ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ಎಲ್ಲವನ್ನ ಬಿಟ್ಟು ಈ ಕ್ಷಣದಿಂದಲೇ ಕೇವಲ ಪರಮಾತ್ಮನ ಚಿಂತನೆಯಲ್ಲೇ ಬಿಡಬೇಕು ಅನ್ನೋಂಥ ಕ್ಷಣಿಕ ಕಾಲವಾದರೂ ಸರಿ ಮನಸ್ಸಿಗೆ ಎಷ್ಟೋ ಜನಕ್ಕೆ ಅನಿಸಿದ್ದಿದೆ. ಹೆಚ್ಚಿನವರು ಗೃಹಸ್ಥರು, ಸಂಸಾರವನ್ನು ನಡೆಸ್ತಕ್ಕಂಥವರು. ಅವರು ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀನ್ಯಾಕೆ ಸಂಸಾರವನ್ನು ತ್ಯಜಿಸಬೇಕು? ನೀವು ಗೃಹಸ್ಥರು ಸಂಸಾರದಲ್ಲೂ ಇರಿ, ಮನಸ್ಸನ್ನು ಭಗವಂತನಲ್ಲಿಯೂ ಇಡಿ. ಯಾರಿಗೆ ತೀವ್ರವಾದ ವೈರಾಗ್ಯ ಬಂದಿದೆಯೋ ಅವರು ಮಾತ್ರ, ಭಗವಂತನನ್ನು ಬಿಟ್ಟು ಬೇರೆ ಇನ್ನೆಲ್ಲವೂ ಸಹಿಸಲಾಗದೇ ಇರತಕ್ಕಂತಹ ಸ್ಥಿತಿ ಯಾರಿಗೆ ಬಂದಿದೆಯೋ ಅವರು ಮಾತ್ರ ತ್ಯಾಗ ಮಾಡಲಿ ಅಂತ ಹೇಳ್ತಾರೆ. ಉಳಿದವರಿಗೆ ಅವ್ರು ಹೇಳ್ತಾರೆ, ನೀವು ಈಗ ಸಂಸಾರದಲ್ಲಿದ್ದೀರಿ, ಒಂದು ಕೈಯಲ್ಲಿ ಸಂಸಾರದ ಕಾರ್ಯಕಲಾಪಗಳನ್ನು ನಡೆಸಿ ಇನ್ನೊಂದು ಕೈಯಲ್ಲಿ ಭಗವಂತನನ್ನು ಹಿಡಿದುಕೊಳ್ಳಿ. ಯಾವಾಗ ಸಮಯ ಸಿಗುತ್ತೋ ಆವಾಗ ಎರಡೂ ಕೈಯಿಂದ ಭಗವಂತನ ಹಿಡಿದುಕೊಳ್ಳಿ. ಇದೆಲ್ಲ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಕರ್ಮಯೋಗ ಅಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನಿಷ್ಕಾಮ ಕರ್ಮವನ್ನು ಮಾಡ್ತಾ ಕೂಡ ನೀನು ಮಾಡುವ ಪ್ರತಿಯೊಂದು ಕರ್ಮವನ್ನು ನಿಷ್ಕಾಮ ಭಾವನೆಯಿಂದ ಮಾಡ್ತಾ ಕೂಡ ನೀನು ಚಿತ್ತಶುದ್ಧಿ ಆಗುತ್ತೆ. ಹಾಗೂ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಿಸು. ಇದರಿಂದ ಕೂಡ ಸರ್ವದಾ ಭಗವಂತನ ಸ್ಮರಣೆ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಒಂದು ಶ್ಲೋಕ ಬರ್ತದೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಯತ್ ಕರೋಷಿ, ನೀನೇನೇನು ಮಾಡ್ತೀಯೋ, ಯದ್ ಅಶ್ನಾಸಿ, ನೀನೇನೇನು ಭೋಜನ ಮಾಡ್ತೀಯೋ, ಏನೇನು ಆಹಾರ ಸ್ವೀಕರಿಸ್ತೀಯೋ, ಯದ್ ಅಶ್ನಾಸಿ ಯಜ್ಜುಹೋಷಿ, ಯಾಗ ಯಜ್ಞಗಳನ್ನು ಮಾಡ್ತೀಯೋ, ದದಾಸಿಯತ್, ಮತ್ತು ದಾನ ಇತ್ಯಾದಿ ಕರ್ಮ, ದದಾಸಿಯತ್ತು, ಯಾರಿಗಾರು ಏನಾದ್ರು ಕೊಡ್ತೀಯ, ದಾನ ಮಾಡ್ತೀಯ. ಯತ್ ತಪಸ್ಸಸಿ ಕೌಂತೆಯ, ಹಾಗೂ ಏನೇನು ತಪಸ್ಸು ಅಂತ ಹೇಳ್ತಾರೆ, ವ್ರತ ನಿಯಮ ಇತ್ಯಾದಿ ದ್ವಾರ ಯಾರು ತಪಸ್ಸು ಮಾಡ್ತಾರೆ ಅದನ್ನೆಲ್ಲವನ್ನು ತತ್ಕುರುಷ್ವ ಮದರ್ಪಣಂ, ಅದನ್ನೆಲ್ಲ ನನಗೆ ಅರ್ಪಿಸು. ಎಲ್ಲ ಮಾಡಿ ಅದನ್ನು ಭಗವಂತನಿಗೆ ಅರ್ಪಿಸು. ಶ್ರೀರಾಮಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಹೀಗೆ ನಿನ್ನ ಯಾವ ಭಗವಂತನ ಶಿವಾರ್ಪಣಮಸ್ತು, ನಿನಗೆ ಯಾವ ಇಚ್ಛೆಯೋ ಭಗವಂತನಲ್ಲಿ ಅರ್ಪಿಸು, ನಿನ್ನ ಇಷ್ಟ ದೇವತೆಯಲ್ಲಿ ಅರ್ಪಿಸು ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮದ ಕುರಿತಾಗಿ ಹೇಳ್ತಾರೆ. ನಿಷ್ಕಾಮ ಕರ್ಮ ಅಥವಾ ಕರ್ಮಯೋಗ ಹೇಳಿದಷ್ಟು ಸುಲಭ ಅಲ್ಲ. ನಾನು ಕರ್ಮಯೋಗ ಮಾಡ್ತೇನೆ, ನಿಸ್ವಾರ್ಥ ಭಾವನೆಯಿಂದ ಮಾಡ್ತೇನೆ ಅಂಥೇಳಿ ಎಷ್ಟೋ ಜನ ಶುರು ಮಾಡ್ತಾರೆ. ಆದರೆ ಮಾಡ್ತಾ ಗೊತ್ತಾಗುತ್ತೆ, ಇದು ನಾನು ಅನ್ನೋದು ಯಾವಾಗಲೂ ಮುಂದೆನೇ ಇರುತ್ತೆ. ನಾನು ಅನ್ನೋದು ಯಾವಾಗಲೂ ನಮ್ಮನ್ನು ಬಿಡೋದಿಲ್ಲ. ಅಷ್ಟು ನಮ್ಮನ್ನು ನಾವು ದೇಹದೊಂದಿಗೆ ನಾವು ಏನಂತಾರೆ ಅಟ್ಯಾಚ್ ಮಾಡ್ಕೊಂಡಿದ್ದೇವೆ, ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ ನಮ್ಮನ್ನು ನಾವು. ಅದರಿಂದ ಹೊರಗೆ ಬರಬೇಕಾದ್ರೆ ತುಂಬ ಕಷ್ಟ. ಅದಕ್ಕೇನು ಹೇಳ್ತಾರೆ, ನೀನು ಕರ್ಮವನ್ನು ಮಾಡೋ ದಿನ ಸಮಯದಲ್ಲೆಲ್ಲ ನಿಷ್ಕಾಮ ಭಾವನೆಯಿಂದ ಮಾಡೋದಕ್ಕೆ ಪ್ರಯತ್ನ ಪಡೋ, ಆಗ ಅದನ್ನು ಭಗವಂತನಿಗೆ ಅರ್ಪಿಸು. ಆದರೆ ವಿಶೇಷವಾದ ಒಂದು ಸಮಯವನ್ನು ನೀನು ಪ್ರತಿನಿತ್ಯವೂ ವಿಶೇಷವಾಗಿ ಒಂದು ಸಮಯವನ್ನು ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುವುದಕ್ಕಾಗಲಿ, ಆತನನ್ನು ಕರೆಯುವುದಕ್ಕಾಗಲಿ, ಆತನ ಜಪ ಧ್ಯಾನಗಳನ್ನು ಮಾಡುವುದಕ್ಕಾಗಿ ನೀನು ಪ್ರತ್ಯೇಕವಾಗಿ ಒಂದು ಸಮಯವನ್ನು ಇರಿಸು. ಅಭ್ಯಾಸ ಆಗೇನಾಗ್ತದೆ, ಆ ಒಂದು ಸಮಯದಲ್ಲಿ ಮಾಡಿದಂತಹ ಮನಸ್ಸು ಅದಕ್ಕಾಗಿ ತಯಾರಾಗಿರ್ತದೆ. ಹಾಗೂ ದಿನದ ಅನೇಕ ಬೇರೆ ಕೆಲಸಗಳನ್ನು ಮಾಡುವಾಗ ಕೂಡ ಆ ಒಂದು ಭಗವಂತನ ಸ್ಮರಣೆ ಮನದಲ್ಲಿಯೇ ನಡೀತಾ ಇರ್ತದೆ ಅಂಥೇಳಿ ಹೇಳ್ತಾರೆ. ಹೀಗೆ ಈಗ ಸತ್ಸಂಗಗಳನ್ನು ಮಾಡ್ತಾ ಇರುವಂಥದ್ದು, ನೀವೆಲ್ಲ ಈ ಸತ್ಸಂಗ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಇವೆಲ್ಲ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಿರೋ ಅಂಥದ್ದೇ. ಆದರೆ ಅದನ್ನು ಮತ್ತೆ ಬೇರೆ ಬೇರೆ ವಿಧದಿಂದ ಬೇರೆ ಬೇರೆಯವರ ಬಾಯಿಂದ ಕೇಳಿದಾಗ, ಸಾಧಕರ ಬಾಯಿಯಿಂದ ಕೇಳಿದಾಗ, ಯಾರು ಆ ಜೀವನವನ್ನೇ ನಡೆಸ್ತಾ ಇದ್ದಾರೋ ಅಂಥವರ ಮುಖದಿಂದ ಕೇಳಿದಾಗ ಮತ್ತೆ ಅದರಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಸಾಧನೆ, ನಮ್ಮ ನಿಷ್ಠೆ ಇನ್ನೂ ದೃಢ ಆಗ್ತದೆ. ಹೀಗೆ ಭಗವನ್ನಾಮ ಸಂಕೀರ್ತನೆ,
ನಿಷ್ಕಾಮ ಕರ್ಮ ಇತ್ಯಾದಿ ಮಾಡ್ತಾ 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 ಸತ್ವವೃದ್ಧಿಯಾಗಿ ಮನಸ್ಸು ಶುದ್ಧಿಯಾಗ ಈ ಮನಸ್ಸು ಶುದ್ಧಿಯಾದಂಥ ಮನಸ್ಸನ್ನು ಭಗವಂತನ ಪಾದಪದ್ಮಗಳಲ್ಲಿ ನೆಲೆಗೊಳ್ಳುವಂತೆ ಮಾಡುವುದು ಅದು ಬಹಳ ಸುಲಭ ಆಗ್ತದೆ. ಸಾಧನೆಯಿಂದ, ಈ ಅಭ್ಯಾಸ ಯೋಗದಿಂದ ಅನೇಕರು ಭಗವದ್ ದರ್ಶನವನ್ನು ಪಡೆದಿದ್ದಾರೆ. ಇದು ಕೇವಲ ಅವರಿಗೆ ಮಾತ್ರವಲ್ಲ, ಯಾರಿಗೆ ನಿಜವಾಗಿಯೂ ಬೇಕಾಗಿದೆಯೋ ಅವರೆಲ್ಲರಿಗೂ ದೊರೆಯುತ್ತದೆ. ನಂಬರು ನೆಚ್ಚರು ಬರಿದೇ ಕರೆಯವರು ಅಂತ ಹೇಳ್ತಾರೆ. ನಂಬಿ ಕರೆದರೆ ಭಗವಂತ ಖಂಡಿತವಾಗಿ ಬರ್ತಾನೆ, ಖಂಡಿತವಾಗಿ ದರ್ಶನ ಕೊಡ್ತಾನೆ. ನಮ್ಮ ಹೃದಯದಲ್ಲೇ ಆತನನ್ನು ನಾವು ಅನುಭವಿಸಬಹುದು. ಜೀವನದಲ್ಲಿ ಕೂಡ ನಾವು ಎಷ್ಟೋ ಸಲ ಆ ಘಟನೆಗಳಿಗೆ ನಾವು ಗಮನಿಸಿರೋದಿಲ್ಲ. ಎಷ್ಟೋ ಸಲ ನಮಗೆ ಎಷ್ಟೋ ಅನುಭವಗಳು ಆಗಿರ್ತವೆ. ಅಲ್ಲಿ ಯಾವ ಸಹಾಯವೂ ಎಲ್ಲಿಂದಲೂ ಬರದೇ ಇರತಕ್ಕಂಥ ಸಮಯದಲ್ಲಿ ಹೇಗೋ ಏನೋ ಒಂದು ಘಟನೆ ನಡೆದು ನಮಗೆ ಆ ಸಮಯದಲ್ಲಿ ನಮಗೆ ರಕ್ಷಣೆ ದೊರಕಿರ್ತದೆ. ಇದೆಲ್ಲ ಈಗ ಬಂದಿರುವಂತಹ ಈ ಹೊರಗಡೆ ಸಮಸ್ಯೆ, ಕೊರೋನಾ, ಇವೆಲ್ಲ ಏನೂ ಅಲ್ಲ. ಮೃತ್ಯು ಎಲ್ಲರಿಗೂ ಕಾದಿರತಕ್ಕಂಥದ್ದೇ. ಆದರೆ ನಾವು ಈ ಜೀವನವನ್ನು ಎಷ್ಟು ದಿನ ನಾವು ಬದುಕಿರ್ತೇವೋ ಅದರಲ್ಲಿ ನಾವು ಭಗವಂತನ ಕುರಿತಾಗಿ, ಭಗವಂತನ ಕಡೆಗೆ ಎಷ್ಟು ನಾವು ಪಯಣಿಸುವುದಕ್ಕಾಗಿ, ಭಗವಂತನ ಪಾದಪದ್ಮಗಳಲ್ಲಿ ಎಷ್ಟು ಭಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೋ, ನಮ್ಮಿಂದ ಬೇರೆಯವರಿಗೆ ನಿಸ್ವಾರ್ಥವಾದ ಸೇವೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗ್ತದೋ, ಈ ಒಂದು ಜೀವನವನ್ನು ಪಡೆದಿದ್ದೇವೆ, ಇದರಿಂದ ಸಾರ್ಥಕವಾಗುವ ರೀತಿಯಲ್ಲಿ ನಾವು ಬದುಕಿದರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಾಗಿದೆ? ಯಾಕಂದರೆ ಮೃತ್ಯು ನಿಶ್ಚಿತವಾದಂಥದ್ದು. ಒಂದಲ್ಲ ಒಂದು ಕಾರಣದಿಂದ ಸಾಯ್ತಾರೆ. ಈ ಕೊರೋನಾ ಸಮಯದಲ್ಲೂ ಕೂಡ ಬೇರೆ ಬೇರೆ ಕಾರಣಗಳಿಂದ ಸತ್ತಿದ್ದಾರೆ. ಇದೆಲ್ಲ ಸರಿ ಹೋದ ಮೇಲೂ ಕೂಡ ನಾವು ಯಾರೂ ಶಾಶ್ವತವಾಗಿ, ಈ ದೇಹ ಶಾಶ್ವತವಾಗಿರೋದಿಲ್ಲ, ನಾವು ಶಾಶ್ವತ, ಆತ್ಮ ಶಾಶ್ವತ. ಹೀಗೆ ಶ್ರೀರಾಮಕೃಷ್ಣರ, ಶಾರದಾ ಮಾತೆಯವರ, ವಿವೇಕಾನಂದರ ಹಾಗೂ ನಮ್ಮ ಈ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿಯ ಎಲ್ಲ ಮಹಾತ್ಮರ, ಸಂತರ, ಅವತಾರ ಪುರುಷರ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸ್ಕೊಳ್ತಾ ಅದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯೋಣ. ನೀವೆಲ್ಲ ಈ ಸತ್ಸಂಗ ಕಾರ್ಯಕ್ರಮದ ಮೂಲಕ ಬಹಳ ದೊಡ್ಡ ಸೇವೆ ನಡೀತಾ ಇದೆ. ಸನ್ಮಾನ್ಯ ಶ್ರೀಯುತರಾದಂತಹ ಆತ್ಮೀಯರಾದಂತಹ ಸುರೇಶ್ ರವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೂ ವಿಶೇಷವಾಗಿ ನನ್ನನ್ನು ಬಿಡದೆ ನಿಮ್ಮಿಂದ ಈ ಕಾರ್ಯಕ್ರಮ ಮಾಡಿಸೇ ತೀರ್ತೀವಿ ನಾವು ಅಂಥೇಳಿ ಅತ್ಯಂತ ಪ್ರೀತಿಯಿಂದ ನನ್ನ ಮೇಲೆ ಭಾಳಷ್ಟು ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂತಹ ಶ್ರೀಮತ್ ಸ್ವಾಮಿ ಸುಮೇಧಾನಂದಜಿ ಮಹಾರಾಜರವರು ಹಾಗೂ ತಮ್ಮೆಲ್ಲರಿಗೂ ಕೂಡ, ಯಾರ್ಯಾರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ, ಒಂದು ಶಶಾಂಕ್, ಶೋಭಾ ಅವರು, ಹೀಗೆ ಬಹಳಷ್ಟು ಜನ ಇದರಲ್ಲಿ ಕಾರ್ಯವನ್ನು ನಡೆಸ್ತಾ ಇದ್ದೀರಿ. ಹಾಗೂ ಯಾರ್ಯಾರು ಕೂಡ ಇದನ್ನು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ಆ ಭಗವಂತನ ಶ್ರೀರಾಮಕೃಷ್ಣರ ಕೃಪೆ ಇರಲಿ ಅಂಥೇಳಿ ಪ್ರಾರ್ಥಿಸ್ಕೊಳ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ನಾನು ಶಶಾಂಕ್ ಅವ್ರಿಗೆ ಹೇಳಿದ್ದೆ, ಅವರೆಲ್ಲ ಹೇಳಿದರು ಬೆಂಗಾಲಿ ಹಾಡನ್ನು ಹಾಡಬೇಕು ಅಂತ. ಈಗ ಒಂದನ್ನು ಈಗಲೇ ಹಾಡಿಬಿಡ್ತೀನಿ. ಅದಾದ ನಂತರ ನೀವು ಕಾರ್ಯಕ್ರಮವನ್ನು ಮುಗಿಸ್ಬೋದು. ದೇವಿಯ ಮೇಲೆ, ಅದರಲ್ಲೂ ಕಾಳಿಯ ಮೇಲೆ ಒಂದು ಭಜನೆ ಇದೆ, ನಿಬಿಡೋ ಆಂಧಾರೆ ಮಾತೋರ್. ಇದನ್ನು ಶ್ರೀರಾಮಕೃಷ್ಣರು ತುಂಬ ಹಾಡ್ತಾಯಿದ್ರು ಮತ್ತು ಅದನ್ನು ವಿವೇಕಾನಂದರಿಗೆ, ನರೇಂದ್ರನಿಗೆ ಕೂಡ ಕಲಿಸ್ಕೊಟ್ಟಿರ್ತಾರೆ. ಅದನ್ನು ಸ್ವಾಮೀಜಿ ಹಾಡಿದ್ದಾರೆ. ಶ್ರೀರಾಮಕೃಷ್ಣರು ಬಹಳಷ್ಟು ಸಲ ಹಾಡಿದ್ದಾರೆ, ಸ್ವಾಮೀಜಿನೂ ಬಹಳಷ್ಟು ಸಲ ಹಾಡಿದ್ದಾರೆ. ಅವರಿಗೆ ಬಹಳ ಪ್ರಿಯವಾದಂಥದ್ದು ನಿಬಿಡೋ ಆಂಧಾರೆ ಮಾತೋರ್ ಚಮೋಕೆ ಓ ರೂಪೋ ರಾಶಿ, ತಾಯಿ ಜೋಗಿ ಧ್ಯಾನ್ ಧೋರೆ ಹೋಯೆ ಗಿರಿ ಗುಹೋವಾಸಿ. ನಾನು ಇದನ್ನು
ಬಂಗಾಲಿ ಉಚ್ಚಾರಣೆಯಲ್ಲೇ ಹಾಡ್ತೇನೆ. ಯಾಕಂದರೆ ಕನ್ನಡಿಗರು ನಿಬಿಡ ಆಂಧಾರೆ ಮಾತೋರು ಹೀಗೆ ಹೇಳ್ತಾರೆ, ನಿಬಿಡ. ಸೊ ಹಾಗಾಗಿ ನಾನು ಉಚ್ಚಾರಣೆ ಮಾಡುವಾಗ ಸ್ವಾಮಿಗಳಿಗೆ ಕನ್ನಡ ಉಚ್ಚಾರಣೆ ಸರಿಯಾಗಿ ಬರ್ತಲ್ಲ ಅನ್ಕೋಬೇಡಿ, ಇದು ಬಂಗಾಲಿ ಹಾಡು, ಬಂಗಾಲಿ ಉಚ್ಚಾರಣೆಯಲ್ಲಿ ಮಾಡ್ತೇನೆ. ಇದನ್ನು ಹಾಡಿ ನಾನು ನನ್ನ ಕಾರ್ಯಕ್ರಮನ ನಿಬಿಡೋ ಆಧಾರೆ ಮಾತೋರ್ ಚಮಕೆ ಚಮಕೆ ಓರುಪರಾಶಿ ನಿಬಿಡೋ ಆಧಾರೆ ಮಾತೋರ್ ಚಮಕೆ ಓರುಪರಾಶಿ ತಾಯ ಜೋಗಿ ತಾಯ ಜೋಗಿ ತಾಯ ಜೋಗಿ ধ্যান ধরে হয়ে গিরি গুহাবাসী নিবিড় আধারে মাতোর চমকে ওরূপরাশি अनंत आधार कोले मामा अनंत आधार कोले महानिर्वाण हिल्लोले अनंत आधार कोले महानिर्वाण हिल्लोले चिरो शांति परिमल चिरो शांति परिमल अविरल যায় ভাসি নিবিড় আধারে মাতোর চমকে ওরূপরাশি महाकाल रूप धोरी महाकाल रूप धरी आधार बसन परी महाकाल रूप धरी आधार बसन परी समाधि मंदिरे ओ मा समाधि मंदिरे ओ
কে তুমি গো একা বসি নিবিড় আধারে মাতর চমকে চমকে ওর উপরাশি। অভয় পদ কমলে মা 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 অভয় পদ কমলে প্রেমের বিজলি খেলে অভয় পদ কমলে প্রেমের বিজলি খেলে চিন্ময় মুখ মণ্ডলে চিন্ময় মুখ মণ্ডলে শোভে অট অট হাসি নিবিড় আধারে মাতর চমকে ওর উপরাশে। তাই যোগে ধ্যান ধরে হয়ে গিরি গুহাবাসী। धन्यवाद। जय श्री राम कृष्ण।